ಈ ಕಡೆ ಭಾಗ ಬಲಭಾಗದಲ್ಲಿರ್ತಕ್ಕಂಥದ್ದು ಶಿವ, ಈ ಕಡೆ ಭಾಗ ಬಂದು ವಿಷ್ಣು. ಮತ್ತೆ ಶಿವನ ಕೆಳಗಡೆ ಇರ್ತಕ್ಕಂಥದ್ದು ಶಿವನ ಪತ್ನಿದಿರು. ಮತ್ತೆ ಈ ಕಡೆ ಇರ್ತಕ್ಕಂಥದ್ದು ವಿಷ್ಣುವಿನ ಚಕ್ರ, ಇಲ್ಲಿ ವಿಷ್ಣುವಿನ ಪತ್ನಿದಿರು ಇವರು. ಹೀಗಾಗಿ ಇಲ್ಲಿ ಹರಿ ಮತ್ತು ಹರ ಇಬ್ಬರು ಕೂಡ ಇರ್ತಕ್ಕಂತಹ ವಿಶೇಷವಾದ ಒಂದು ದೇವಸ್ಥಾನ. ಹಿಂದೂಗಳ ಹೊಸ ವರ್ಷ ಯುಗಾದಿ ಆದಂತಹ 9 ದಿವಸಕ್ಕೆ ಏನು ಬರುತ್ತೆ ಶ್ರೀರಾಮನವಮಿ, ಆ ಶ್ರೀರಾಮನವಮಿ ದಿವಸ ರಥೋತ್ಸವ ನಡೀತದೆ. ಇಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೀತದೆ. ಈ ರಥೋತ್ಸವದ ಇನ್ನೊಂದು ವಿಶೇಷತೆ ಇದೆ. ಪ್ರತಿ ವರ್ಷ ನಮ್ಮ ಸೂರ್ಯಪುರದಲ್ಲಿ ಯಾವುದೇ ರಥೋತ್ಸವ ನಡೆಯೋ ದಿನ ಇಲ್ಲಿ ಹಿಂದೂ ಧ್ವಜವನ್ನ ಇಲ್ಲಿ ಕಟ್ಟಿರ್ತಾರೆ. ರಥಕ್ಕೆ ಕಟ್ಟಿರ್ತಕ್ಕಂಥ ಧ್ವಜವನ್ನ ಇಲ್ಲಿ ಆ ರಥದ ಧ್ವಜವನ್ನ ಹರಾಜ್ ಕೂಗ್ತಾರೆ, ಅಂದ್ರೆ ಬೀಟ್ ಅಂತ ಕರೀತಿರ್ತಾರೆ. ಇದರಲ್ಲಿ ಬೀಟ್ ಕೂಗ್ತಾ ಇರ್ತಾರೆ. ಅದು ಯಾರಿಗೆ ನಿಲ್ಲುತ್ತೆ ಆ ಧ್ವಜದ ಅಂದ್ರೆ ಹರಾಜ್ ಕೂಗಿದಾಗ ಅವ್ರಿಗೆ ಆ ಧ್ವಜವನ್ನ ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡ್ತಾರೆ. ಇದು ರಂಗನಾಥ ಸ್ವಾಮಿ ಅಂತೇಳಿ ಇಲ್ಲಿ ಈ ಸೂರ್ಯಪುರದಲ್ಲಿ ಈ ರಂಗನಾಥ ಸ್ವಾಮಿಗೂ ಕೂಡ ನನ್ನ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಶಿವ ಪಂಚಾಯತನ ಸಮೇತ ಸೂರ್ಯಾಂಜನೇಯ ಅಂತೇಳಿ ಅಂದರೆ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರು ಕೂಡ ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ಎಲ್ಲರೂ ಕೂಡ ಇಲ್ಲಿ ಬರಬೇಕಾದ್ರೆ ಕೇಸರಿ ವಸ್ತ್ರವನ್ನು, ಕೇಸರಿ ಟವಲನ್ನು ಹಾಕೊಂಡು ಬರ್ತಾ ಇರ್ತಾರೆ. ಯಾರು ಕೇಸರಿ ವಸ್ತ್ರವನ್ನು ಟವಲನ್ನು ಹಾಕೊಂಡು ಬಂದಿರಲ್ಲ ಅವರೆಲ್ಲರೂ ಕೂಡ ಅಲ್ಲಿ ಏನು ಅಲ್ಲಿ ಆಲ್ಮರದ ಕೆಳಗಡೆ ಸಾಮಾನ್ಯವಾಗಿ ಅಂಗಡಿನಲ್ಲಿ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ತಗೊಂಡು ಕೇಸರಿ ವಸ್ತ್ರವನ್ನು ಹಾಕೊಂಡು ಬರ್ತಾ ಇರ್ತಾರೆ. ಬಂದು ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಸೂರ್ಯಪುರ ಹರಿಹರೇಶ್ವರ, ಇಲ್ಲಿ ಪಕ್ಕದಲ್ಲಿ ಹರಿಹರೇಶ್ವರ ಅಂತ ಬಿಟ್ಟಿದ್ದಿದೆ, ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಮಾಡ್ಕೊತಾರೆ. ಆಶ್ರಮದಲ್ಲಿ ಪ್ರಸಾದ ಮಾಡಿಕೊಂಡು ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದ್ರೆ ಆದಿಹಳ್ಳಿ ಚೌಡೇಶ್ವರಿ ಅಂತೇಳಿದೆ, ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ನೋಡಿ, ಶಿವ ಪಂಚಾಯತನ ಅಂತಂದ್ರೆ ಗಣಪತಿ, ಸೂರ್ಯ, ವಿಷ್ಣು, ಈಶ್ವರ, ಆದಿಶಕ್ತಿ ಈ 5ಕ್ಕೆ ಶಿವ ಪಂಚಾಯತನ ಅಂತೇಳಿ ಕರೀತಾರೆ. ನೋಡಿ, ಗಣಪತಿ ಅಂದರೆ ಗುಟ್ಟೆ ಗಣಪತಿ, ಸೂರ್ಯ ಸೂರ್ಯಾಂಜನೇಯ, ವಿಷ್ಣು ರಂಗನಾಥ ಸ್ವಾಮಿ, ಈಶ್ವರ ಹರಿಹರೇಶ್ವರ, ಆದಿಶಕ್ತಿ ಚೌಡೇಶ್ವರಿ. ಹೀಗಾಗಿ ಈ 5ಕ್ಕೆ ಅಂದರೆ ಶಿವ ಪಂಚಾಯತನ ಅಂತೇಳಿ ಕರೀತಾ ಇರ್ತಾರೆ. ಇಲ್ಲಿ ಅರ್ಘ್ಯ ಮಾಡ್ಕೊಂಡಂಥವ್ರು ಈ 5 ದೇವರುಗಳ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಈ 5 ದೇವರುಗಳ ದರ್ಶನವನ್ನು ಮಾಡೋದ್ರಿಂದ ಅವರ ಅರ್ಕೆಗಳು ಅತಿ ಶೀಘ್ರವಾಗಿ ಅವರಿಗೆ ಮತ್ತು ಅತಿ ಸುಲಭವಾಗಿ ಈಡೇರ್ತಾ ಇರ್ತವೆ. ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಂತಹ ಎಲ್ಲ ಭಕ್ತರು ಕೂಡ ಈ 5 ದೇವಸ್ಥಾನಗಳ ದರ್ಶನವನ್ನು ಮಾಡಿಕೊಂಡು ತಮ್ಮ ನೆಮ್ಮದಿಯಾಗಿ ಬಂದು ಮನೆಗಳಿಗೆ ತೆರಳುತ್ತಾ ಇರ್ತಾರೆ. ಇದು ಇಲ್ಲಿನ ಮತ್ತೊಂದು ವಿಶೇಷತೆ. ಈ ರಂಗನಾಥ ಸ್ವಾಮಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಪ್ರತಿ ವರ್ಷ ಶ್ರೀರಾಮನವಮಿ ದಿವಸ ಅಂದರೆ ಯುಗಾದಿ ಆದ 9 ದಿವಸಕ್ಕೆ ಏನು ಬರುತ್ತೆ, ಯುಗಾದಿ ಹಬ್ಬ ಆದಂತಹ ಹಿಂದೂಗಳ ಹೊಸ ವರ್ಷ ಯುಗಾದಿ ಆದಂತಹ 9 ದಿವಸಕ್ಕೆ ಏನು ಬರುತ್ತೆ ಶ್ರೀರಾಮನವಮಿ, ಆ ಶ್ರೀರಾಮನವಮಿ ದಿವಸ ರಥೋತ್ಸವ ನಡೀತದೆ. ಇಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೀತದೆ. ಈ ರಥೋತ್ಸವದ ಇನ್ನೊಂದು ವಿಶೇಷತೆ ಇದೆ. ಪ್ರತಿ ವರ್ಷ ನಮ್ಮ ಸೂರ್ಯಪುರದಲ್ಲಿ ಯಾವುದೇ ರಥೋತ್ಸವ ನಡೆಯೋ ದಿನ ಇಲ್ಲಿ ಹಿಂದೂ ಧ್ವಜವನ್ನ ಇಲ್ಲಿ ಕಟ್ಟಿರ್ತಾರೆ. ರಥಕ್ಕೆ ಕಟ್ಟಿರ್ತಕ್ಕಂಥ ಧ್ವಜವನ್ನ ಇಲ್ಲಿ ಆ ರಥದ ಧ್ವಜವನ್ನ ಹರಾಜ್ ಕೂಗ್ತಾರೆ, ಅಂದ್ರೆ ಬೀಟ್ ಅಂತ ಕರೀತಿರ್ತಾರೆ. ಇದರಲ್ಲಿ ಬೀಟ್ ಕೂಗ್ತಾ ಇರ್ತಾರೆ. ಅದು ಯಾರಿಗೆ ನಿಲ್ಲುತ್ತೆ ಆ ಧ್ವಜದ ಅಂದ್ರೆ ಹರಾಜ್ ಕೂಗಿದಾಗ ಅವ್ರಿಗೆ ಆ ಧ್ವಜವನ್ನ ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡ್ತಾರೆ. ಮತ್ತೆ ಈ ರಂಗನಾಥ ಸ್ವಾಮಿ ರಥೋತ್ಸವ ನಡೀತಾ ಶ್ರೀರಾಮನವಮಿ ದಿವಸ, ಅದರ ಮರುದಿನ ಅಂದರೆ ಮಾರನೇ ದಿನ ಇಲ್ಲಿ ಒಂದು ಭೂತಪ್ಪ ಅಂತಬಿಟ್ಟು ದೇವಸ್ಥಾನ ಇದೆ. ಆ ಭೂತಪ್ಪ ದೇವಸ್ಥಾನದ ಹತ್ರ ಇಲ್ಲಿ ಏನು ಅಂದರೆ ನಾನ್ ವೆಜ್ ಅಂತಂದರೆ ಮಾಂಸಾಹಾರ ಊಟ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿ ಸೇರಿಕೊಂಡು ಒಟ್ಟಿಗೆ ಭಕ್ತರುಗಳೆಲ್ಲ ಸೇರಿಕೊಂಡು ಅಲ್ಲಿ ಒಟ್ಟಿಗೆ ಊಟ ಮಾಡಿಕೊಂಡು ಅವತ್ತು ಇದ್ದು ತೆರಳುತ್ತಾ ಇರ್ತಾರೆ. ಸಾಮಾನ್ಯವಾಗಿ ಬಂದಂತಹ ಇಲ್ಲಿ ಭಕ್ತರು ರಥೋತ್ಸವಕ್ಕೆ ಬಂದಂತಹ ಅಂದರೆ ಶ್ರೀರಾಮನವಮಿ ದಿವಸ ಬಂದಂತಹ ಭಕ್ತರು ಎಲ್ಲರೂ ಕೂಡ ನೈಟ್ ಇಲ್ಲೇ ಉಳ್ಕೊಳ್ತಾರೆ. ಆಶ್ರಮದಲ್ಲಿ ಉಳ್ಕೊಂಡಿರ್ತಾರೆ. ಆಶ್ರಮದಲ್ಲಿ ಉಳ್ಕೊಂಡು ಮಾರನೇ ದಿನ ಭೂತಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲರೂ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಇದು ಇಲ್ಲಿನ ಮತ್ತೊಂದು ವಿಶೇಷತೆ. ನೋಡಿ, ಇದು ಹರಿಹರೇಶ್ವರ ಅಂತೇಳಿ ಇಲ್ಲಿ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳು ಕೂಡ
ಸೂರ್ಯಾಂಜನೇಯ ಸ್ವಾಮಿ ರಂಗನಾಥ ಸ್ವಾಮಿ ದರ್ಶನ ಆದ ಮೇಲೆ ಇಲ್ಲಿ ಹರಿಹರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಆಮೇಲೆ ಕೊನೆಗೆ ಹೋಗ್ಬೇಕಾದ್ರೆ ಆದಿಹಳ್ಳಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ಹರಿಹರೇಶ್ವರ ಅಂತಕ್ಕಂಥ ದೇವಸ್ಥಾನಗಳಿರೋದು ತುಂಬ ಅಪರೂಪ. ನೋಡಿ, ಇಲ್ಲಿ ಈ ಕಡೆ ಭಾಗ ಬಲಭಾಗದಲ್ಲಿರ್ತಕ್ಕಂಥದ್ದು ಶಿವ, ಈ ಕಡೆ ಭಾಗ ಬಂದು ವಿಷ್ಣು. ಇಲ್ಲಿ ಶಿವನ ತ್ರಿಶೂಲ ಇದೆ, ಇಲ್ಲಿ ಶಿವನ ತ್ರಿಶೂಲ ಕಾಣ್ತಾ ಇದೆ. ಮತ್ತೆ ಶಿವನ ಕೆಳಗಡೆ ಇರ್ತಕ್ಕಂಥದ್ದು ಶಿವನ ಪತ್ನಿದಿರು. ಮತ್ತೆ ಈ ಕಡೆ ಇರ್ತಕ್ಕಂಥದ್ದು ವಿಷ್ಣುವಿನ ಚಕ್ರ, ಇಲ್ಲಿ ವಿಷ್ಣುವಿನ ಪತ್ನಿದಿರು. ಹೀಗಾಗಿ ಇಲ್ಲಿ ಹರಿ ಮತ್ತು ಹರ ಇಬ್ಬರೂ ಕೂಡ ಇರ್ತಕ್ಕಂತಹ ವಿಶೇಷವಾದ ಒಂದು ದೇವಸ್ಥಾನ. ಹೀಗಾಗಿ ಇಲ್ಲಿ ಅರ್ಕೆ ಮಾಡಿಕೊಂಡಂಥವರು ಮತ್ತು ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರು ಕೂಡ ನನ್ನ ಈ ಹರಿಹರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ, ಆದ ಮರದ ಕೆಳಗಡೆ ಸಾಮಾನ್ಯವಾಗಿ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ತಗೊಂಡು ಕೇಸರಿ ವಸ್ತ್ರವನ್ನು ಹಾಕ್ಕೊಂಡು ಬರ್ತಾ ಇರ್ತಾರೆ. ಬಂದು ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಸೂರ್ಯಪುರ ಹರಿಹರೇಶ್ವರ, ಇಲ್ಲಿ ಪಕ್ಕದಲ್ಲಿ ಹರಿಹರೇಶ್ವರ ಅಂತ ಬಿಟ್ಟಿದ್ದಿದೆ, ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಮಾಡ್ಕೊತಾರೆ. ಆಶ್ರಮದಲ್ಲಿ ಪ್ರಸಾದ ಮಾಡಿಕೊಂಡು ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದ್ರೆ ಆದಿಹಳ್ಳಿ ಚೌಡೇಶ್ವರಿ ಅಂತ ಹೇಳಿದೆ, ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾರೆ.